ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತು ನಿಮ್ಮ ರಘುರಾಮ್ ಬಂದಾಯಿತು. ನಿಮಗೆಲ್ಲ ಒಂದು ಸುದ್ದಿ ಏನಪ್ಪ ಅಂತಂದರೆ, ನಾವು ಸತೀಶ್ ಸರ್ ಬಗ್ಗೆ ಕಳೆದ ವಾರ ಮಾಡಿದಂಥ ಕಾರ್ಯಕ್ರಮ ಅವ್ರಿಗೆ ತಲುಪಿದೆ. ನನ್ನ ಹತ್ರ ಮಾತಾಡಿದ್ರು. ಅಲ್ಲಿ ನನ್ನಿಂದ ವಿಚಾರನ ತಿಳಿಸ್ಬೇಕಾದ್ರೆ ಒಂದು ತಪ್ಪಾಗಿ ಮಾಹಿತಿನ ಹೇಳಿದ್ದೀನಿ. ಏನಂತಂದರೆ, ಸ್ವಾಗತ್ ಹೋಟ್ಲಲ್ಲಿ ಸತೀಶ್ ಸರ್ ರಿಸೆಪ್ಷನಿಸ್ಟ್ ಆಗಿದ್ದರು ಅಂತ. ಅವರು ಯಾವುದೇ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿರಲಿಲ್ಲ. ಅದು ಒಂದು ನನ್ನ ಕಡೆಯಿಂದ ಬಂದಂಥ ಒಂದು ಸರಿಯಾದ ಮಾಹಿತಿ ಅಲ್ಲ. ಇನ್ನೊಂದು, ಡಬ್ಬಿಂಗ್ ಮಾಡ್ತಿದ್ದಾರೆ ಅಂತ ಹೇಳಿದ್ದೆ. ನಿಜ, ಡಬ್ಬಿಂಗ್ ಮಾಡಿದ್ದು ನಿಜ. ಅದು ಅವರ ಕೆರಿಯರ್ನ ಸ್ಟಾರ್ಟಿಂಗ್ ಡೇಸ್ನಲ್ಲಿ. ಇವಾಗ ಅವ್ರು ಯಾವುದೇ ತಮಿಳ್ ಚಿತ್ರಗಳಿಗೂ ಡಬ್ಬಿಂಗ್ ಮಾಡ್ತಾ ಇಲ್ಲ. ಆ್ಯಂಡ್ ಈಗ ಅವರು ಒಂದು ಆ್ಯಡ್ ಏಜೆನ್ಸಿಗಳಿಗೆ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿದ್ದಾರೆ. ಆ್ಯಂಡ್ ಟೋಟಲ್ ಆ್ಯಡ್ ಪ್ರೊಡಕ್ಷನ್ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇಷ್ಟು ನಾನು ಸ್ಪಷ್ಟೀಕರಣ ಕೊಡಬೇಕಾಗಿತ್ತು. ಸತೀಶ್ ಸರ್ ಅವರ ಒಂದು ಜೀವನದ ಚರಿತ್ರೆನ ನಾನು ಈ ಮೂಲಕ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಅಭಿಮಾನ ಇರಲಿ. ನನಗೆ ಬೇಜಾರಾಗೋದೇನಂತಂದರೆ, ನೀವು ಇವತ್ತು ನಿಮ್ಮ ಹತ್ರ ಮೊಬೈಲ್ ಇದ್ದರೆ ಚೆಕ್ ಮಾಡಿ. ಕನ್ನಡ ಓಲ್ಡ್ ಆ್ಯಕ್ಟರ್ ಸತೀಶ್ ಇಲ್ಲ ಕನ್ನಡ ಆ್ಯಕ್ಟರ್ ಸತೀಶ್ ಅಂತ ನೀವು ಗೂಗಲ್ ಮಾಡಿದ್ರೆ ನಿಮಗೆ ಸತೀಶ್ ಸರ್ ಬಗ್ಗೆ ಯಾವುದೂ ಮಾಹಿತಿ ಇಲ್ಲ. ಅಲ್ಲೆಲ್ಲ ಈ ಒಂದೊಂದು ಸಾರಿ ಟು ಟೆಲ್, ನಮ್ಮ ಸಹೋದರ ಮಾಧ್ಯಮಗಳ ಯೂಟ್ಯೂಬ್ನವರು ಕೆಲವರು ವ್ಯೂಸ್ಗೋಸ್ಕರ ಮತ್ತೊಂದಕ್ಕೋಸ್ಕರ ಇಲ್ಲದೇ ಇರೋ ಸುಳ್ಳು ಸುದ್ದಿಗಳನ್ನ, ತಪ್ಪು ಸುದ್ದಿಗಳನ್ನ ಕೊಟ್ಟು, ಅದು ಸರ್ ಗೊತ್ತಾಗಿ ಅವ್ರಿಗೆ ಸಂದರ್ಶನ ಅಂತ ನೋಡಿ. ನಾನು ಒಂದು 3-4 ವರ್ಷದಿಂದ ಅವ್ರ ಜೊತೆ ಮಾತುಕತೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ನನಗೆ ಇನ್ನೂ ಅವ್ರು ಕೊಡೋದಕ್ಕೆ ಮನಸ್ಸು ಮಾಡಿಲ್ಲ. ಹಾಗಾಗಿ ನಾನು ಹೋದ ವಾರ ಅವರ ಒಂದು ಹೈಲೈಟ್ಸ್ನ ಹೇಳಿದ್ದು. ನಾನು ಈ ಥರದಿಂದ ಆದಾಗ ಏನಾಗ್ಬಿಡುತ್ತೆ, ನಮ್ಗಳಿಗೆ ಅಪ್ರೋಚ್ ಮಾಡೋರಿಗೆ ಅಥವಾ ಪ್ರೊಫೆಷ್ನಲಿ ಕೆಲಸ ಮಾಡೋಕ್ಕೆ ಹೋಗೋರಿಗೆ ತುಂಬ ಚಾಲೆಂಜಸ್ ಫೇಸ್ ಆಗುತ್ತೆ. ಸೊ ಈಗಲೂ ಸತೀಶ್ ಸರ್ ಇಂಟರ್ವ್ಯೂ ಕೊಡ್ತೀನಿ ಅಂತ ನನಗೆ ಹೇಳಿಲ್ಲ. ಅವರ ಹುಟ್ಟಿದ್ದು, ಅವ್ರ ತಂದೆ ತಾಯಿ, ಸಿನಿಮಾ, ಇದೆಲ್ಲದ್ರ ಬಗ್ಗೆನೂ ಕೆಲವು ದಾಖಲೆ ಮಾಡ್ತೀನಿ ಅಂದಿದ್ದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅವ್ರ ಒಪ್ಪಿಗೆ ತೊಗೊಂಡು ನಾನು ಈ ಕಥೆನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಹುಶಃ ಈ ಒಂದು ಸತೀಶ್ ಸರ್ ಅವರ ಸರಣಿ ಮುಗಿಯೋ ಅಷ್ಟೊತ್ತಿಗೆ ಅವ್ರ ಮನಸ್ಸು ಬದಲಾಗಿ ಸಂದರ್ಶನ ಕೊಡೋಕೆ ಒಪ್ಕೊಂಡ್ರೆ ತುಂಬ ಖುಷಿಯಾಗುತ್ತೆ. ಸತೀಶ್ ಸರ್, ದಯವಿಟ್ಟು ಒಂದು ಸತಿ ಮನಸ್ಸು ಮಾಡಿ ಅಂತ ಕೇಳಿಕೊಂಡು ಈಗ ಅವರ ಕಥೆನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸತೀಶ್ ಸರ್ ಅವರ ತಂದೆ ಕೆ ರಾಮಚಂದ್ರನ್ ಅಂತ. ಇವರು HAL ಎಂಪ್ಲಾಯಿ. ಇವರು ಅವ್ರ ಬಾಡಿನ ಅಷ್ಟು ಚೆನ್ನಾಗಿ ಅವರು ದಂಡಿಸಿ, ಅಷ್ಟು ಫಿಸಿಕ್ನೆಲ್ಲ ಪಕ್ಕಾ ಇಟ್ಕೊಂಡವರು. ಜೊತೆಗೆ ನಾಟಕದಲ್ಲಿ ಸಾಕಷ್ಟು ಪಾತ್ರಗಳನ್ನ ರಂಗಿಸಿದವರು. ಬಹುಶಃ ಸತೀಶ್ ಸರ್ಗೆ ಅದೇ ಜೀನ್ ಅಂತ ಕಾಣುತ್ತೆ ಕನೆಕ್ಟ್ ಆಗಿರೋದು. ಅದರಿಂದನೇ ಅವರು ಕೂಡ ಕಲಾವಿದರಾಗಿರೋದು. ಅವರ ಎತ್ತರ, ಗಾತ್ರ ಎಲ್ಲವೂ ಅದ್ಭುತ. ಆವಾಗ ಬೆಂಗಳೂರಿನಲ್ಲಿ ಜಿಮ್ ಥರದ್ದು, ನಾವಿವತ್ತು ಏನು ಕಾನ್ಸೆಪ್ಟ್ ಹೇಳ್ತೀವಿ, ಶ್ರೀಕಂಠಯ್ಯ ಇನ್ಸ್ಟಿಟ್ಯೂಟ್ ಅಂತ, ಅಲ್ಲೇ ದೇಹ ದಂಡಿಸ್ತಾ ಇದ್ದಿದ್ದು. ಅಲ್ಲಿ ಬರೋ ಕಾಂಪಿಟೇಷನ್ಗಳೆಲ್ಲ ಅವರ ತಂದೆ ಯಾವಾಗಲೂ ಫಸ್ಟ್ ಬರೋರು. ಆಮೇಲೆ ಬಿ ಸರೋಜಾದೇವಿ ಅಮ್ಮ ಅವ್ರ ಜೊತೆಗೆ ಅವರು ಸಿನಿಮಾಗೆ ಬರೋಕ್ಕೆ ಮುಂಚೆ ಸತೀಶ್ ಸರ್ ಅವ್ರ ತಂದೆ ನಾಟಕಗಳಲ್ಲಿ ಪಾತ್ರ ಮಾಡಿದರು, ನಮ್ಮ ರಾಮಚಂದ್ರ ರಾಯರು. ಸತೀಶ್ ಸರ್ ಅವರ ತಾಯಿ ಬಗ್ಗೆ ಹೇಳಲೇಬೇಕು. ಅವ್ರ ಹೆಸರು ಕೋಮಲಮ್ಮ ಅಂತ. ತುಂಬ ಅದ್ಭುತವಾದ ಮಹಿಳೆ, ತುಂಬ ಅದ್ಭುತವಾದ ಹೆಂಗಸು. ಏನಂದರೆ, ಇನ್ಫ್ಯಾಕ್ಟ್ ನಾನು ಈ ಸರಣಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಿನ್ನೆ ನಾನು ಬೆಂಗಳೂರು, ಇವರು ಟಾಟಾ ಸಿಲ್ಕ್ ಫಾರ್ಮ್ ಕಡೆಯವರು, ನಮ್ಮ ಭಾರತಿ ನರ್ಸಿಂಗ್ ಹೋಮ್ ಇದೆಯಲ್ಲ, ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ರೈಟ್ ಸೈಡಲ್ಲಿ ಗರಡಿ ಅಪಾರ್ಟ್ಮೆಂಟ್ ಬರುತ್ತೆ. ಗರಡಿ ಅಪಾರ್ಟ್ಮೆಂಟ್ ಹತ್ರ ಇಮಿಡಿಯೇಟಾಗಿ ರೈಟ್ ತೊಗೊಂಡ್ರೆ ನೋಡಿ, ಇಲ್ಲ ನಾನು ಹಾಕ್ತಿದ್ದೀನಿ ವಿಜುವಲ್ಸು. ಅವರ ತಾಯಿ ಒಂದು ಸ್ವಾತಂತ್ರ್ಯ ಹೋರಾಟಗಾತಿಯಾಗಿದ್ದು, ಅಂದರೆ ಫ್ರೀಡಮ್ ಫೈಟರ್ ಆಗಿದ್ದರು. ಅವರ ಆ ಒಂದು ಕಾರ್ಯವನ್ನು ಗುರುತಿಸಿ, ಗೌರವಿಸಿ ಅವರ ಹೆಸರಿನಲ್ಲಿ ಈ ಪಾರ್ಕ್ ಮಾಡಿದ್ದಾರೆ. ಎಂಥ ಅದ್ಭುತವಾದ ಸಾಧನೆ ನೋಡಿ, ಎಂಥ ಮಹಾತಾಯಿಯ ಮಗ ನಮ್ಮ ಸತೀಶ್ ಸರ್. ಇದನ್ನು ಇನಾಗ್ರೇಟ್ ಮಾಡಿದ್ದು ಅಂದಿನ ಎಕ್ಸ್ ಮೇಯರ್ ಕೃಷ್ಣ ಅಯ್ಯರ್ ಅನ್ನೋರು. ಸತೀಶ್ ಸರ್ಗೆ ಒಬ್ಬರು ಅಣ್ಣ, ಒಬ್ಬರು ಅಕ್ಕ ಇದ್ದಾರೆ. ಒಟ್ಟು ಇವರು 3 ಜನ ಮಕ್ಕಳು. ಅಣ್ಣನ ಹೆಸರು ಜಯಕುಮಾರ್ ಅಂತ, ಅಕ್ಕವ್ರ ಹೆಸರು ಗೀತಾ ಅಂತ. ಸತೀಶ್ ಸರ್ರ ಹುಟ್ಟು ಹೆಸರು, ಮನೇಲಿ ಕರೆಯೋ ಹೆಸರು ಇವತ್ತಿಗೂ ಮುರಳಿ ಅಂತ. ಕಾಲೇಜ್ ಅಡ್ಮಿಷನಲ್ಲೆಲ್ಲ ಕೃಷ್ಣಸ್ವಾಮಿ ಅಂತ ಆಯಿತು. ಸತೀಶ್ ಹೇಗಾದರು ಅಂತ ಮುಂದಿನ ಸಂಚಿಕೆಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸತೀಶ್ ಸರು ಬಾಲ್ಯದಲ್ಲಿ ಹೆಂಗೆ ಅಂತಂದರೆ, 4ನೇ ಕ್ಲಾಸ್ವರೆಗೂ ಅವರು ಸ್ಕೂಲೇ ಸೇರಲಿಲ್ಲ. ಅವ್ರು ಡೈರೆಕ್ಟ್ ಅಡ್ಮಿಷನ್ ಆಗಿದೆ ಕಮಲಾ ನೆಹರು ಸ್ಕೂಲ್ ಅಂತ. ಅಲ್ಲಿಗೆ ಸತೀಶ್ ಸರ್ ಸ್ಕೂಲ್ ಅಡ್ಮಿಷನ್ ಆಗ್ತಾರೆ. ಅಲ್ಲಿ ಅವರು ವ್ಯಾಸಂಗ ಮಾಡಬೇಕಾದ್ರೆ ತುಂಬ ಈ ನಾಟಕ, ಈ ಆ್ಯಕ್ಟಿವಿಟೀಸು, ಅಂದರೆ ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳಲ್ಲಿ ಸಿಕ್ಕಾಪಟ್ಟೆ ಅವ್ರಿಗೆ ಇಂಟ್ರೆಸ್ಟು. ಈ ಆ್ಯಕ್ಟಿಂಗ್ ಹುಚ್ಚು ಅವ್ರಿಗೆ ಬರೋದಕ್ಕೆ ಬಹುಶಃ ಅಲ್ಲಿಂದನೇ ಅದೇ ಅಡಿಪಾಯ ಅಂತ ಕಾಣುತ್ತೆ. ಆಮೇಲೆ ಅವ್ರ ತಾಯಿ ಕೋಮಲಮ್ಮನವರು ಈ ಸಪ್ಲಿಮೆಂಟ್ರೀಸ್ಗಳು ಬರೋದು, ಅಂದರೆ ಮಾರ್ಚ್ ಸೆಪ್ಟೆಂಬರಲ್ಲಿ ಈ ಥರ ಸಪ್ಲಿಮೆಂಟ್ರಿಗಳು ಬರೋದು. ಸಪ್ಲಿಮೆಂಟ್ರಿಲಿ ಬರೆಯೋ ಮಕ್ಕಳುಗಳಿಗೆ ನಮ್ಮ ಕಮಲಮ್ಮ ಅವರು ಟ್ಯೂಷನ್ ಹೇಳ್ಕೊಡೋರು. ಸಾಕಷ್ಟು ಜನಕ್ಕೆ ಅವರು
ಫ್ರೀಯಾಗಿಯೇ ಅದನ್ನು ಟ್ಯೂಷನ್ ಹೇಳ್ಕೊಡ್ತಿದ್ರು. ಅವಾಗೆಲ್ಲ 20 ರೂಪಾಯಿ 4 ಸಬ್ಜೆಕ್ಟ್ಗಳಿಗೆ ತೊಗೊಳ್ಳೋರಂತೆ. ಅದು ಕೆಲವ್ರು ಕೊಡೋಕ್ಕಾಗ್ತಿತ್ತು, ಕೆಲವರು ಕೊಡ್ತಾ ಇರಲಿಲ್ಲ. ಆದರೂ ವಿದ್ಯೆನ ಮಾತ್ರ ನಮ್ಮ ಕೋಮಲಮ್ನವರು ಯಾವುದೇ ಒಂದು ಭೇದ ಭಾವ ಇಲ್ಲದೆ ಎಲ್ಲ ಮಕ್ಕಳಿಗೂ ಹೇಳಿಸ್ಕೊಡ್ತಿದ್ರು. ಆ್ಯಂಡ್ ಅವಾಗ ಮನೆಯಲ್ಲಿ ಸರಸ್ವತಿ ಪೂಜೆ ಮಾಡೋರಂತೆ. ಆ ಸರಸ್ವತಿ ಪೂಜೆ ಮಾಡಬೇಕಾದ್ರೆ ಒಂದು ಈ ಸ್ಕಿಟ್ಗಳು ಮಾಡಿಸೋದು, ಈ ಕಲ್ಚರಲ್ ಆ್ಯಕ್ಟಿವಿಟೀಸ್, ಡ್ರಾಮಾ, ಆ ಮಕ್ಳುಗಳ ಜೊತೆ ನಮ್ಮ ಸತೀಶ್ ಸರ್ನು ಸೇರಿಸ್ಕೊಂಡು ಮಾಡಿಸೋರಂತೆ. ಅಲ್ಲಿ ಗೆದ್ದವ್ರಿಗೆ ಅವ್ರ ಮನೆ ಪಕ್ಕ ಒಬ್ಬರು ಪಕ್ಕದೊಳಗೆ ರಾಮಚಂದ್ರ ರಾವ್ ಅಂತ ಇದ್ರಂತೆ, ಅವ್ರ ಕೈಯಲ್ಲಿ ಕರೆಸಿ ಒಂದು ಸೋಪ್ ಬಾಕ್ಸು, ಪೆನ್ನು, ಈ ಥರದ್ದೆಲ್ಲ ಗಿಫ್ಟ್ಗಳು ಕೊಡೋರು. ಅದೆಲ್ಲ ತುಂಬ ಪ್ರೆಷಿಯಸ್ ನೋಡಿ ಅವತ್ತಿನ ದಿನಗಳಲ್ಲಿ. ಅಲ್ಲಿ ಬೇರೆ ಬೇರೆ ಥರ ಆಟಗಳು, ಇದ್ರ ಜೊತೆಗೆ ಫಿಸಿಕಲ್ ಆ್ಯಕ್ಟಿವಿಟಿ ಇರಲಿ ಅಂದ್ಬಿಟ್ಟು ಲೆಮನ್ ಆ್ಯಂಡ್ ಸ್ಪೂನ್ ರೇಸು, ಪೊಟೆಟೊ ರೇಸು, ಈ ಥರದನ್ನೆಲ್ಲ ಆಟ ಆಡಿಸಿ ಬಹುಮಾನಗಳು ಕೊಡೋರಂತೆ. ನೋಡಿ ಎಂಥ ಒಂದು ಮಕ್ಕಳನ್ನೆಲ್ಲ ಒಟ್ಟಿಗೆ ಬರೀ ವಿದ್ಯೆದ ಜೊತೆಗೆ ಈ ದೈಹಿಕ ಶಿಕ್ಷಣ ಅಥವಾ ಕಲೆ ಬಗ್ಗೆನೂ ಅವ್ರ ತಾಯಿ ಪಾಠ ಕಲಿಸ್ಕೊಡ್ತಾಯಿದ್ರು. ಸಚ್ ಎ ಗ್ರೇಟ್ ಸೋಲ್. ಇದಾದಮೇಲೆ ನಮ್ಮ ಸತೀಶ್ ಸರು ಆ ಸ್ಕೂಲಲ್ಲಿ ಮುಗಿಸಿದ್ಮೇಲೆ ನ್ಯಾಷನಲ್ ಹೈಸ್ಕೂಲಿಗೆ ಸೇರಿಕೊಂಡ್ರು. 7th ಸ್ಟ್ಯಾಂಡರ್ಡ್ಗೆ ಹೈಸ್ಕೂಲ್ ಲೆಕ್ಕ ಬಂದ್ಬಿಟ್ಟಿತ್ತು. ಅವರು ಓದಿದ ಬ್ಯಾಚಲ್ಲೇ ಫಸ್ಟ್ ಆಗಿದ್ದಂತೆ ಅದು. ಆವಾಗ ಅವರ SSLC ಮುಗಿಸಿದಾಗ ಸತೀಶ್ ಸರ್ಗೆ 12 ವರ್ಷ. ಸೊ ಹಾಗಾಗಿ ಅವ್ರಿಗೆ ಕಾಲೇಜ್ ಅಡ್ಮಿಷನ್ಸ್ ಅಂತ ಹೋದಾಗ ಆ ಏಜು ಸ್ವಲ್ಪ ವ್ಯತ್ಯಾಸಗಳು ಇದ್ದಿದ್ದರಿಂದ ಅವ್ರಿಗೆ ಕಾಲೇಜ್ ಅಡ್ಮಿಷನ್ಗಳಿಗೆ ಅಷ್ಟು ಈಸಿಯಾಗಿ ಆಗ್ತಾ ಇರಲಿಲ್ಲ. ಆ್ಯಂಡ್ ಸತೀಶ್ ಸರು ತುಂಬ ಹೈಟ್ ವೈಸಲ್ಲಿ ತುಂಬ ಶಾರ್ಟ್ ಇದ್ರಂತ ಅವಾಗ. ಆಗ ಸ್ವಿಮ್ಮಿಂಗ್, ಅವಾಗ ಕಾರ್ಪೊರೇಷನ್ ಸ್ವಿಮ್ಮಿಂಗ್ ಪೂಲು, ಮಧ್ಯಾಹ್ನದ ಮೇಲೆಲ್ಲ ಹೋದರೆ ತುಂಬ ಜನ ಅದಿದ್ದಿದ್ದು ಅವಾಗಲೂ ಅದೊಂದೇ ಸ್ವಿಮ್ಮಿಂಗ್ ಪೂಲು ಬಹುಶಃ. ಹಾಗಾಗಿ ಬೆಳಗ್ಗೆ 6 ಗಂಟೆಗೆ ಎದ್ದು ಹೋಗಿ ಸ್ವಿಮ್ ಮಾಡಿ, ಅವ್ರ ತಂದೆನೂ ಆ ಥರ ಒಬ್ಬ ಈ ದೇಹನ ಚೆನ್ನಾಗಿ ದಂಡಿಸ್ತಿದ್ರಲ್ಲ ಜಿಮ್ ಮಾಡಿ, ಇವ್ರಿಗೂ ಕೂಡ ಅದು ಬಂದಿದ್ದರಿಂದ ಅದನ್ನು ಮಾಡಿ. ಆ್ಯಂಡ್ ಇವರು ಕೂಡ ಅವ್ರ ತಂದೆಯವ್ರು ಮಾಡ್ತಿದ್ದ ಜಿಮ್ಮಲ್ಲೇ ಕೆಲವು ದಿವಸಗಳ ಕಾಲ ಬಾಡಿ ವರ್ಕೌಟ್ ಟ್ರೈನಿಂಗ್ನ ಮಾಡ್ಕೊಂಡಿದ್ದಾರೆ. SSLC ಮುಗಿಸಾದ್ಮೇಲೆ ಒಕ್ಕಲಿಗರ ಕಾಲೇಜಲ್ಲಿ ಸತೀಶ್ ಸರ್ಗೆ PUCಗೆ ಅಡ್ಮಿಷನ್ ಆಗಿದ್ದಾರೆ. ಒಕ್ಕಲಿಗರ ಕಾಲೇಜ್ ಆಫ್ ಆರ್ಟ್ಸ್ ಆ್ಯಂಡ್ ಸೈನ್ಸಲ್ಲಿ ಅವರು PUCಗೆ ಇದಾಗಿದ್ದಾರೆ. PUC ಮುಗಿದ್ಮೇಲೆ BScಗೆ ಹೋಗಬೇಕು ಅಂತ ಒಂದು ಆಪ್ಷನ್ನು, ಇನ್ನೊಂದು ಅವರಿಗೆ ಡಿಪ್ಲೊಮೊ ಮಾಡಬೇಕು ಅಂತ ಭಾಳ ಆಸೆ, ಎಲೆಕ್ಟ್ರಿಕಲ್ಸು, ಎಲೆಕ್ಟ್ರಾನಿಕ್ಸ್ ಮೇಲೆ. ಆವಾಗ ಅವ್ರ ತಂದೆಯವ್ರ ಪಾಪ ಹೇಳಿದ್ರಂತೆ, ಮನೆಯ ಆರ್ಥಿಕ ಪರಿಸ್ಥಿತಿನೂ ನೋಡಬೇಕಲ್ಲ, ಅವಾಗೆಲ್ಲ ಒಬ್ಬರು ಮನೇಲಿ ದುಡಿತಿದ್ರೆ 4-5 ಜನ ಮನೆಯಲ್ಲಿರೋರು. ಹಾಗಾಗಿ ಅವ್ರ ತಂದೆಯವ್ರು ಹೇಳಿದ್ರಂತೆ, ನೋಡಪ್ಪ ಫ್ರೀ ಸೀಟ್ ಸಿಕ್ಕಿದ್ರೆ ದಯಮಾಡಿ ನೀನು ಸೇರ್ಕೋ, ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ಅಂತ. ಸೊ ಮೆರಿಟಲ್ಲಿ ಸತೀಶ್ ಸರ್ಗೆ ನಮ್ಮ ಆಚಾರ್ಯ ಪಾಠಶಾಲಾದಲ್ಲಿ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್, ಅವಾಗೆಲ್ಲ ತುಂಬ ಟ್ರೆಂಡ್ ಅಂತೆ. ಫಸ್ಟ್ ಮೆಕ್ಯಾನಿಕ್ಕು, ಸೆಕೆಂಡ್ ಎಲೆಕ್ಟ್ರಿಕಲ್ ಆರ್ ಎಲೆಕ್ಟ್ರಾನಿಕ್ಸು, ಥರ್ಡ್ ಸಿವಿಲ್ಲು. ಸೊ ಸತೀಶ್ ಸರ್ಗೆ ಮೆರಿಟಲ್ಲಿ ಮೆಕ್ಯಾನಿಕಲ್ಗೆ ಕೊಟ್ಟರು ಅವರು, ಇಲ್ಲ ನನಗೆ ಮೆಕ್ಯಾನಿಕಲ್ ಬೇಡ, ನಾನು ಎಲೆಕ್ಟ್ರಿಕಲ್ಲೇ ಮಾಡ್ತೀನಿ ಅಂತ ಎಲೆಕ್ಟ್ರಿಕಲ್ಗೆ ಸೇರಿಕೊಂಡು ಅಲ್ಲಿ ಆ ವ್ಯಾಸಂಗ ಮಾಡಿದ್ದಾರೆ. ಇನ್ನು ಸತೀಶ್ ಸರ್ ಸಿನಿಮಾಗೆ ಹೇಗೆ ಬಂದರು, ಸತೀಶ್ ಸರ್ನ ಭಾರ್ಗವ ಸರ್ ಹೇಗೆ ಸೆಲೆಕ್ಟ್ ಮಾಡಿದ್ರು ಒಲವು ಗೆಲುವು ಚಿತ್ರಕ್ಕೆ, ಅಲ್ಲಿನ ಅವರ ಚಿತ್ರರಂಗದ ಅದ್ಭುತವಾದ ಕಥೆಗಳು ಈಗ ನಿಮ್ಮ ಮುಂದೆ ಬರುತ್ತೆ ನಾಳೆಯಿಂದ. ಈ ಸರಣಿ ನಿಮಗೆ ಖುಷಿ ಕೊಟ್ಟಿದ್ರೆ ನನ್ನ ಶ್ರಮ ಸಾಧಕ ಅಂತ ತಿಳಿಸ್ತೀನಿ. ಏನೋ ಒಂದು ಹೊಸ ಪ್ರಯತ್ನ ಪಡ್ತಾ ಇದ್ದೀನಿ ಸತೀಶ್ ಸರ್ ಅವರ ಬದುಕಿನ ಕಥೆನ ದಾಖಲಿಸೋದಕ್ಕೆ. ಸೊ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇರಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ. ನಾಳೆ ಸತೀಶ್ ಸರ್ ಅವರ ಬದುಕಿನ ಇನ್ನೊಂದು ಕಂತಿನೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ.